ಲೋಕಸಭಾ ಅಖಾಡ ರಂಗೇರಿದೆ. ನಾಮಿನೇಷನ್ ಫೈಲ್ ಮಾಡುವುದಕ್ಕೆ ಇವತ್ತೇ ಕೊನೆಯ ದಿನ. ರಾಜ್ಯದಲ್ಲಿ ನಡೆಯುವಂತಹ ಮೊದಲ ಹಂತದ ಚುನಾವಣೆಗೆ ಇವತ್ತು ನಾಮಿನೇಷನ್ ಫೈಲ್ ಮಾಡೋಕೆ ಕೊನೆಯ ದಿನ. ಹೀಗಾಗಿ ಘಟಾನುಘಟಿ ನಾಯಕರು ನಾಮಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಖಾಡ ಕೂಡ ರಂಗೇರಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ನಾಮಪತ್ರವನ್ನ ಸಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಮಪತ್ರವನ್ನ ಸಲ್ಲಿಸಿದ್ರು. ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿಎನ್ ಮಂಜುನಾಥ್ ನಾಮಪತ್ರ ಸಲ್ಲಿಕೆಯ ಬಳಿಕ ಬೃಹತ್ ರ್ಯಾಲಿಯನ್ನ ಕೂಡ ಮಾಡಿದ್ರು. ಈ ರ್ಯಾಲಿಯಲ್ಲಿ ಬಿಜೆಪಿ ಹಾಗೆ ಜೆಡಿಎಸ್ನ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದರು. ಬಿಜೆಪಿ ಶಾಸಕ ಅಶ್ವಥ್ ನಾರಾಯಣ್, ಮುನಿರತ್ನ ಹಾಗೆ ಕೃಷ್ಣಪ್ಪ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ನಾಮಪತ್ರ ಸಲ್ಲಿಕೆಯ ವೇಳೆ ಸಾಥನ್ನ ಕೊಟ್ಟರು. ಗಮನಿಸ್ತಾ ಇದ್ದೀರಿ, ರ್ಯಾಲಿಯನ್ನ ನಡೆಸಿ, ಬೃಹತ್ ರ್ಯಾಲಿಯನ್ನ ನಡೆಸಿ ಅದಾದ ಬಳಿಕ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಜನಸಾಗರವನ್ನ ಗಮನಿಸ್ತಾ ಇದ್ದೀರಿ. ಬೃಹತ್ ರ್ಯಾಲಿಯನ್ನ ಮಾಡಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ನಾಮಿನೇಷನ್ ಫೈಲ್ ಮಾಡುವುದಕ್ಕೂ ಮುನ್ನ ಡಿಕೆ ಭದ್ರಕೋಟೆಯಲ್ಲಿ ನಡೆದಿರುವಂತಹ ಬೃಹತ್ ರ್ಯಾಲಿ ಇದು. ಡಿಕೆ ಸುರೇಶ್ ಅವರ ಭದ್ರಕೋಟೆ, ಡಿಕೆ ಬ್ರದರ್ಸ್ ಭದ್ರಕೋಟೆ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ. ಆ ಲೋಕಸಭಾ ಕ್ಷೇತ್ರದಲ್ಲಿ ಈ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ ರ್ಯಾಲಿ ಮಾಡಿ ಅದಾದ ನಂತರದಲ್ಲಿ ನಾಮಿನೇಷನ್ ಫೈಲ್ ಮಾಡಿದ್ದಾರೆ ಡಾಕ್ಟರ್ ಸಿಎನ್ ಮಂಜುನಾಥ್. ಚುನಾವಣೆ ರಾಜಕಾರಣ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರಿಗೆ ಬಹಳ ಹೊಸ್ತು. ವೈದ್ಯರಾಗಿ ರಾಷ್ಟ್ರ ಮಟ್ಟದಲ್ಲಿ ಖ್ಯಾತಿಯನ್ನ ಪಡೆದವರು ಡಾಕ್ಟರ್ ಸಿಎನ್ ಮಂಜುನಾಥ್. ಬಟ್ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಬೇಗಿರುವಂತಹ ಡಿಕೆ ಸುರೇಶ್ ಅವರ ವಿರುದ್ಧ ಎಷ್ಟರ ಮೈಟಿಗೆ ಫೈಟ್ ನ ಕೊಡ್ತಾರೆ, ಯಾವ ರೀತಿಯಾದಂತಹ ಪೈಪೋಟಿಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಅಖಾಡ ಸಾಕ್ಷಿಯಾಗುತ್ತೆ ಎನ್ನುವಂತಹ ಕುತೂಹಲ ಖಂಡಿತ ಇದೆ. ಒಂದ್ ಕಡೆ ಡಿಕೆ ಸುರೇಶ್ ಅವರ ಗೆಲುವಿಗೆ ಇಡೀ ಕಾಂಗ್ರೆಸ್ ಪಡೆ ಬಲವಾಗಿ ನಿಂತಿದ್ರೆ, ಮತ್ತೊಂದ್ ಕಡೆ ಡಾಕ್ಟರ್ ಸಿಎನ್ ಮಂಜುನಾಥ್ ಅವರನ್ನ ಗೆಲ್ಲಿಸುವುದಕ್ಕೆ ಬಿಜೆಪಿ ಜೆಡಿಎಸ್ ಒಟ್ಟಾಗಿ ಹೋರಾಟವನ್ನ ನಡೆಸ್ತಾ ಇವೆ ಬೆಂಗಳೂರು ಗ್ರಾಮಾಂತರ ಲೋಕ ಅಖಾಡದಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.